ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ದತ್ತಾಂಶಗಳ ನಿರ್ವಹಣೆ ಅಧ್ಯಾಯದ 48ನೇ ಪ್ರಶ್ನೆಯನ್ನ ಗಮನಿಸಿ. 1ರಿಂದ 10 ವರೆಗಿನ ಸಂಖ್ಯೆಗಳನ್ನ ಪ್ರತ್ಯೇಕ ಚೀಟಿಗಳಲ್ಲಿ ಬರೆದು ಒಂದು ಚೀಟಿಯ ಮೇಲೆ ಒಂದು ಸಂಖ್ಯೆ ಪೆಟ್ಟಿಗೆಯಲ್ಲಿ ಇಡಲಾಗಿದೆ. ಚೆನ್ನಾಗಿ ಮಿಶ್ರಣ ಮಾಡಿ ಯಾದೃಚ್ಛಿಕವಾಗಿ ಒಂದು ಚೀಟಿಯನ್ನ ಹೊರತೆಗೆದಾಗ ಕೆಳಗಿನವುಗಳ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. 1ನೇ ಪ್ರಶ್ನೆ, ಸಂಖ್ಯೆ 6 ಪಡೆಯುವುದು. ಸೊ ಇಲ್ಲಿ ಪೆಟ್ಟಿಗೆಯಲ್ಲಿ 1ರಿಂದ 10ರವರೆಗಿನ ಸಂಖ್ಯೆಗಳನ್ನ ಬರೆದು ಚೀಟಿಯಲ್ಲಿ ಹಾಕಿದ್ದಾರೆ. ಅಂದ್ರೆ ಒಟ್ಟು ಚೀಟಿಗಳ ಸಂಖ್ಯೆ ಎಷ್ಟಾಯ್ತು? 10 ಅಲ್ವಾ? ಸೊ ಹಾಗಾದ್ರೆ ಒಟ್ಟು ಫಲಿತಾಂಶಗಳು 10. ಸೊ ಇಲ್ಲಿ ಈ ಒಂದು ಘಟನೆಯನ್ನ ಎ ಅಂತ ಇಟ್ಕೊಂಡ್ರೆ ಸಂಖ್ಯೆ 6 ಪಡೆಯುವುದು. ಸೊ ನಾವು ಪಡೆಯಬೇಕಾದ ಸಂಖ್ಯೆ ಯಾವುದು? 6 ಅಲ್ವಾ? ಸೊ ಹಾಗಾದ್ರೆ 1ರಿಂದ 10ರವರೆಗಿನ ಸಂಖ್ಯೆಗಳಲ್ಲಿ 6 ಎಂಬುದು ಕೇವಲ ಒಂದೇ ಒಂದು ಬಾರಿ ಇದೆ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ಎ ಎಷ್ಟು? 1, ಕೇವಲ ಒಂದೇ ಒಂದು ಬಾರಿ ಇದೆ 6 ಅಲ್ವಾ? 6. ಹಾಗಾದ್ರೆ ಹೇಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ 1 ಆಗತ್ತೆ. ಸೊ ಇದರ ಸಂಭವನೀಯತೆಯನ್ನ ಲೆಕ್ಕ ಹಾಕಿದಾಗ 1 ಡಿವೈಡೆಡ್ ಬೈ 6. ಓಕೆ, ಥ್ಯಾಂಕ್ ಯು.